ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಫಿಟ್, ರೈಟ್? ಇವತ್ತು ನಾನು ಮಾನೋ ಹೈಬ್ರಿಡ್ ಹಾಗೂ ಡೈ ಹೈಬ್ರಿಡ್ ಕ್ರಾಸನ್ನು ಇನ್ನೊಮ್ಮೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಮಾನೋ ಹೈಬ್ರಿಡ್ ಹಾಗೂ ಡೈ ಹೈಬ್ರಿಡ್ ಕ್ರಾಸ್ ಇನ್ನೂ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ ಅನ್ನೋ ಕಾರಣಕ್ಕೆ, ಸರಿನಾ? ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ. ಯಾರಿಗೆ ಅರ್ಥ ಆಗಿಲ್ವೋ ಅವರು ಇನ್ನೊಮ್ಮೆ ಇದನ್ನು ಕೇಳಿ ಮತ್ತೆ ಅರ್ಥ ಮಾಡ್ಕೊಳ್ಳಿ, ಸರಿನಾ? ಇನ್ನಷ್ಟು ಸರಳವಾಗಿ ನಾನು ಅರ್ಥ ಮಾಡಿಸ್ಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಸರಿನಾ? ಹಾಗಿದ್ರೆ ಮಾನೋ ಹೈಬ್ರಿಡ್ ಹಾಗೂ ಡೈ ಹೈಬ್ರಿಡ್ ಕ್ರಾಸ್ನ ಬಗ್ಗೆ ತಿಳ್ಕೊಂಬಿಡೋಣ. ಓಕೆ, ಸೊ ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ರಿಗರ್ ಜಾನ್ ಮೆಂಡಲ್ ಅವರು ತಮ್ಮ ಬ್ರೀಡಿಂಗ್ ಹಾಗೂ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡುವಾಗ ಗಾರ್ಡನ್ ಪಿಯಲ್ಲಿ ಇದ್ದಂತಹ ಸಾಕಷ್ಟು ಕ್ಯಾರೆಕ್ಟರ್ಸ್ಗಳನ್ನು ಅವರು ಐಡೆಂಟಿಫೈ ಮಾಡ್ತಾರೆ. ಅಲ್ಲಿ ಒಂದೊಂದು ಕ್ಯಾರೆಕ್ಟರ್ನ ಅಟ್ ಅ ಟೈಮ್ ಕ್ರಾಸ್ ಮಾಡ್ತಾ ಅವರು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡಿ ಅದರಿಂದ ಸಾಕಷ್ಟು ಕನ್ಕ್ಲೂಷನ್ಸ್ಗಳನ್ನು ಅವರು ಪಡ್ಕೊಳ್ತಾರೆ, ಸರಿನಾ? ಸೊ ಇಲ್ಲಿ ಮಾನೋ ಹೈಬ್ರಿಡ್ ಕ್ರಾಸ್ ಅಂತಂದ್ರೆ ಏನು ನೋಡಿ, ಮಾನೋ ಅಂತ ಹೇಳಿದ್ರೆ ಸಿಂಗಲ್ ಅಥವಾ ಒನ್ ಅಲ್ವಾ? ಸೊ ಇಲ್ಲಿ ಅ ಕ್ರಾಸ್ ಬಿಟ್ವೀನ್ one pair of contrasting characters is known as what? Mono hybrid cross, ಸರಿನಾ? ನೋಡಿ, ಈ ಒನ್ ಪೇರ್ ಅನ್ನೋ ವರ್ಡ್ ಅನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಸರಿನಾ? ಅಥವಾ ನೀವು ಒಂದು ಕ್ಯಾರೆಕ್ಟರ್ ಅಂತನಾದ್ರೂ ಗಮನದಲ್ಲಿ ಇಟ್ಕೊಳ್ಬಹುದು, ನೆನಪಲ್ಲಿ ಇಟ್ಕೊಳ್ಬಹುದು. ಆದ್ರೆ ನಿಮಗೆ ಏನು ಜ್ಞಾಪಕ ಇರಬೇಕು ಅಂತ ಹೇಳಿದ್ರೆ, ಒಂದು ಕ್ಯಾರೆಕ್ಟರ್ ಎರಡು ಫಾರ್ಮ್ ನಲ್ಲಿ ಕಾಣಿಸ್ಬಹುದು ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು, ಸರಿನಾ? ಉದಾಹರಣೆಗೆ ನೋಡಿ, ಈಗ ಟಾಲ್ ಹಾಗೂ ಶಾರ್ಟ್ ಪ್ಲಾಂಟ್ಸ್ ಗಳಿದೆ ಅಂತ ಇಟ್ಕೊಳ್ಳಿಪ್ಪ. ಇದು ಒಂದು ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಆಯ್ತು, ಹೌದಾ? ಈ ಟಾಲ್ ಹಾಗೂ ಶಾರ್ಟ್ ಎರಡೂ ಕೂಡ ಹೈಟ್ಗೆ ಸಂಬಂಧಪಟ್ಟಿದೆ ಅಲ್ವಾ? ಸೊ ಇಲ್ಲಿ ಹೈಟ್ ಅನ್ನೋದು ಒಂದು ಕ್ಯಾರೆಕ್ಟರ್ ಆಯ್ತು, ಹೌದಲ್ಪ? ಹೈಟ್ ಈಸ್ ಅ ಕ್ಯಾರೆಕ್ಟರ್ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ಟಾಲ್ ಹಾಗೂ ಡ್ವಾರ್ಫ್ ಅಥವಾ ಶಾರ್ಟ್ ಇವೆರಡೂ ಕೂಡ ಆ ಹೈಟ್ನ ಬೇರೆ ಬೇರೆ ಫಾರ್ಮ್ಗಳು, ಹೌದಲ್ವಾ? ಸೊ ಇದನ್ನ ನಾವು ಏನಂತ ಕರಿಬಹುದು? ಟ್ರೇಟ್ಸ್ಗಳು ಅಂತ ಹೇಳಿ ಕರಿಬಹುದು, ಹೌದಾ? ಟ್ರೇಟ್ಸ್, ಓಕೆನಾ? ಸೊ ಟ್ರೇಟ್ಸ್, ಒಂದು ಕ್ಯಾರೆಕ್ಟರ್ ಇದೆ, ಅದು ಎರಡು ಫಾರ್ಮ್ ನಲ್ಲಿ ನಮಗೆ ಕಾಣಿಸ್ಬಹುದು. ಈ ಕಾರಣಕ್ಕಾಗಿನೇ ನಾವು ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಕರಿತೇವೆ, ಸರಿನಾ? ಅ ಕ್ರಾಸ್ ಬಿಟ್ವೀನ್ ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಈಸ್ ನೋನ್ ಆಸ್ ವಾಟ್? ಮಾನೋ ಹೈಬ್ರಿಡ್ ಕ್ರಾಸ್, ಸರಿನಾ? ಇದೇ ರೀತಿ ಒಂದು ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಒಂದು ಜೀನ್ ಕಾರಣ ಆಗುತ್ತೆ ಅಂತ ಗೊತ್ತಿರಬೇಕು, ಹೌದಲ್ವಾ? ಒಂದು ಜೀನ್ ಕಾರಣ ಆಗುತ್ತೆ. ಹಾಗೆ ಈ ಜೀನ್ ಎರಡು ಫಾರ್ಮ್ ನಲ್ಲಿ ಇರುತ್ತೆ. ಅದು ಯಾವುದು? ಅಲ್ಲೀಲ್, ಹೌದಲ್ವಪ್ಪ? ಅಲ್ಲೀಲ್. ಸೊ ಇದರ ಅರಿವು ಕೂಡ ನಿಮಗೆ ಇರಬೇಕು, ಸರಿನಾ? ಒಂದು ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಜೀನ್ ಇರುತ್ತೆ. ಆ ಜೀನ್ ಎರಡು ಫಾರ್ಮ್ ನಲ್ಲಿ ಇರಬಹುದು, ಹೌದಾ? ಸೊ ಈಗ ಮಾನೋ ಹೈಬ್ರಿಡ್ ಕ್ರಾಸ್ ನಲ್ಲಿ ಗ್ರಿಗರ್ ಜಾನ್ ಮೆಂಡಲ್ ಅವರು ಏನೆಲ್ಲ ಅಬ್ಸರ್ವ್ ಮಾಡಿದ್ರು, ಅದರಿಂದ ಏನು ಕನ್ಕ್ಲೂಷನ್ಸ್ ಅನ್ನ ಅವರು ಪಡ್ಕೊಂಡ್ರು ಅಂತ ತಿಳ್ಕೊಳ್ಳೋಣ, ಸರಿನಾ? ನೋಡಿ, ಮೊದಲು ಅವ್ರು ಏನ್ ಮಾಡ್ತಾರೆ, ಟಾಲ್ ಪ್ಲಾಂಟ್ಸ್ ಗಳನ್ನ ತಗೊಂಡು, ವೈಲ್ಡ್ ವೆರೈಟಿ ಟಾಲ್ ಪ್ಲಾಂಟ್ಸ್ ಗಳನ್ನ ತಗೊಂಡು ವೈಲ್ಡ್ ವೆರೈಟಿ ಡ್ವಾರ್ಫ್ ಪ್ಲಾಂಟ್ಸ್ ಗಳ ಜೊತೆ ಕ್ರಾಸ್ ಪಾಲಿನೇಟ್ ಮಾಡಿ ಒಂದು ಅಥವಾ ಒಂದು ಆಫ್ ಸ್ಪ್ರಿಂಗ್ ಅನ್ನ ಅವರು ಪಡ್ಕೊಳ್ತಾರೆ, ಸರಿನಾ? ಸೊ ನೋಡಿ, ಅವರು ಟಾಲ್ ಪ್ಲಾಂಟ್ಸ್ ಗಳನ್ನ ತಗೊಂಡು ಡ್ವಾರ್ಫ್ ಪ್ಲಾಂಟ್ಸ್ ಗಳ ಜೊತೆ ಕ್ರಾಸ್ ಪಾಲಿನೇಟ್ ಮಾಡಿದಾಗ ಫಸ್ಟ್ ಜನರೇಷನ್ ನಲ್ಲಿ ಎಲ್ಲಾ ಪ್ಲಾಂಟ್ಸ್ ಗಳು ಕೂಡ ಟಾಲ್ ಆಗಿಬಿಡುತ್ತೆ. ಎಲ್ಲಾ ಪ್ಲಾಂಟ್ಸ್ ಗಳು ಕೂಡ ಟಾಲ್ ಆಗಿ ಬಂದಿರುತ್ತೆ. ಅವರಿಗೆ ಯಾಕೆ ಇವಾಗ ಟಾಲ್ ಪ್ಲಾಂಟ್ಸ್ ಗಳನ್ನ ಕ್ರಾಸ್ ಮಾಡಿದಾಗ, ಟಾಲ್ ಪ್ಲಾಂಟ್ಸ್ ಗಳು ಮತ್ತೆ ಡ್ವಾರ್ಫ್ ಪ್ಲಾಂಟ್ಸ್ ಗಳನ್ನ ಕ್ರಾಸ್ ಮಾಡಿದಾಗ ಮೀಡಿಯಂ ಹೈಟ್ ಬರಬೇಕು ಅನ್ನೋ ಒಂದು ಥಾಟ್ ಇರುತ್ತಲ್ವಾ? ಆದ್ರೆ ಮೀಡಿಯಂ ಹೈಟ್ ಕ್ಯಾರೆಕ್ಟರ್ ಇರುವಂತ ಪ್ಲಾಂಟ್ಸ್ ಗಳು ಅಲ್ಲಿ ಕಾಣೋದಿಲ್ಲ. ಎಲ್ಲ ಪ್ಲಾಂಟ್ಸ್ ಗಳು ಕೂಡ ಟಾಲ್ ಆಗಿರುತ್ತವೆ, ಹೌದಾ? ಅದಾದ ನಂತರ ಅವರು ಮತ್ತೆ ಆ F1 ನಲ್ಲಿ ಬಂದಂಥ ಇಂಡಿವಿಜುವಲ್ಸ್ಗಳನ್ನು ಮತ್ತೆ ಸೆಲ್ಫ್ ಬ್ರೀಡ್ ಮಾಡಿ ಮತ್ತೆ F2 ಇಂಡಿವಿಜುವಲ್ಸ್ಗಳನ್ನು ಪಡ್ಕೊಳ್ತಾರೆ, ಹೌದಾ? ಸೊ ಆಗ ಅವರಿಗೆ 3 ಟಾಲ್ ಪ್ಲಾಂಟ್ಸ್ಗಳು ಕಾಣುತ್ತೆ, ಹಾಗೆ ಒಂದು ಡ್ವಾರ್ಫ್ ಪ್ಲಾಂಟ್ ಕಾಣುತ್ತೆ, ಸರಿನಾ? ಸೊ ಇದರಿಂದ ಅವರು ಏನು ಕನ್ಕ್ಲೂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ, ಅವರಿಗೆ ಅರ್ಥ ಆಗುತ್ತೆ, ಈ ಎರಡು ಕ್ಯಾರೆಕ್ಟರ್ಗಳನ್ನ, ಈ ಎರಡು ಟ್ರೇಟ್ಗಳನ್ನ ಕಂಟ್ರೋಲ್ ಮಾಡುವಂತಹ ಒಂದಷ್ಟು ಫ್ಯಾಕ್ಟರ್ಸ್ಗಳಿದೆ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಈ ಫ್ಯಾಕ್ಟರ್ಸ್ಗಳು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗ್ತಾ ಇದೆ, ಹೌದಾ? ಇಲ್ಲಿ ಈ ಎರಡೂ ಫ್ಯಾಕ್ಟರ್ಸ್ಗಳಿದೆಯಲ್ಲಪ್ಪ, ಈ ಎರಡೂ ಟ್ರೇಟ್ಗಳನ್ನ ಕಂಟ್ರೋಲ್ ಮಾಡುವಂಥ ಫ್ಯಾಕ್ಟರ್ಸ್ಗಳಿದೆಯಲ್ಲ, ಅದರಲ್ಲಿ ಒಂದು ಫ್ಯಾಕ್ಟರ್ F1 ಜನರೇಷನ್ ನಲ್ಲಿ ಎಕ್ಸ್ಪ್ರೆಸ್ ಆಗಿದೆ, ಆದರೆ ಇನ್ನೊಂದು ಫ್ಯಾಕ್ಟರ್ ಹಾಗೆ ಉಳ್ಕೊಂಡಿದೆ, ಸಪ್ರೆಸ್ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಆ ಸಪ್ರೆಸ್ ಆಗಿದ್ದಂಥ ಫ್ಯಾಕ್ಟರ್
F2 ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸರಿನಾ? ಸೊ ಅಂತ ಹೇಳಿದ್ರೆ ಒಂದು ಡ್ವಾರ್ಫ್ ಪ್ಲಾಂಟ್ F2 ಜನರೇಷನ್ ಅಲ್ಲಿ ಕಾಣುತ್ತೆ. ಅದೇ F1 ಜನರೇಷನ್ ಅಲ್ಲಿ ಯಾವುದೇ ಡ್ವಾರ್ಫ್ ಪ್ಲಾಂಟ್ಸ್ಗಳು ಕಂಡಿರಲ್ಲ. ಹೌದಾ? ಹಾಗಿದ್ರೂ ಕೂಡ ಇವುಗಳಿಂದ ಡ್ವಾರ್ಫ್ ಪ್ಲಾಂಟ್ ಹೆಂಗ್ ಬಂತು ಅಂತ ಹೇಳಿದ್ರೆ ಈ ಫ್ಯಾಕ್ಟರ್ ಅನ್ನೋದು ಅಲ್ಲಿತ್ತು, ಆ ಕಾರಣಕ್ಕಾಗಿ ಬಂತು. ಸರಿನಾ? ಅರ್ಥ ಆಯ್ತಾ? ಸೊ ಈಗ ಅವ್ರನ್ನ ಏನ್ ಕನ್ಕ್ಲೂಡ್ ಮಾಡಿದ್ರು ಅನ್ನೋದನ್ನ ಈಸಿಯಾಗಿ ಇನ್ನೊಮ್ಮೆ ಅರ್ಥ ಮಾಡ್ಕೊಂಡ್ಬಿಡೋಣ. ಸರಿನಾ? ಅಬ್ಸರ್ವೇಷನ್ ನೋಡಿ, ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಟಾಲ್ ಪ್ಲಾಂಟ್ಸ್ಗಳನ್ನ ಡ್ವಾರ್ಫ್ ಪ್ಲಾಂಟ್ಸ್ಗಳನ್ನ ಕ್ರಾಸ್ ಮಾಡಿದಾಗ ಎಲ್ಲಾ F1 ಜನರೇಷನ್ ಇಂಡಿವಿಜುವಲ್ಸ್ಗಳು ಕೂಡ ಟಾಲ್ ಆಗಿರುತ್ತೆ. ಸೊ ಇದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಹೇಳುವಾಗ ಅವರು ಏನ್ ಮಾಡ್ತಾರೆ, ಜೀನೋಟೈಪಿಕ್ ಕ್ಯಾರೆಕ್ಟರ್ಸ್ ಅಥವಾ ಈ ಜೀನೋಟೈಪ್ ಏನಿರ್ಬೋದು ಅನ್ನೋದನ್ನ ಅವರು ಕ್ಯಾಲ್ಕುಲೇಟ್ ಮಾಡಿದಾಗ, ಈಗ ಒಂದು ಪ್ಲಾಂಟ್ ಟಾಲ್ ಆಗಿರ್ಬೇಕು ಅಂತ ಹೇಳಿದ್ರೆ ಐದರ್ ಇಟ್ ಶುಡ್ ಹ್ಯಾವ್ ಕ್ಯಾಪಿಟಲ್ ಟಿ ಅಂತ ಹೇಳಿದ್ರೆ ಈ ಫ್ಯಾಕ್ಟರ್ಸ್ಗಳನ್ನ, ಈ ಟಾಲ್ ಫ್ಯಾಕ್ಟರ್ ಅನ್ನ ಅವರು ಕ್ಯಾಪಿಟಲ್ ಟಿ ಅಂತ ಕನ್ಸಿಡರ್ ಮಾಡಿಕೊಂಡು, ಡ್ವಾರ್ಫ್ ಪ್ಲಾಂಟ್ ಅನ್ನ ಸ್ಮಾಲ್ ಟಿ ಅಂತ ಕನ್ಸಿಡರ್ ಮಾಡಿಕೊಂಡು ಪಾಸಿಬಿಲಿಟೀಸ್ ಅನ್ನ ಅವರು ಡ್ರಾ ಮಾಡ್ತಾರೆ. ಸರಿನಾ? ಈಗ ಪ್ಲಾಂಟ್ ಏನಾದ್ರೂ ಟಾಲ್ ಆಗಿರ್ಬೇಕು ಅಂತ ಹೇಳಿದ್ರೆ ಐದರ್ ಇಟ್ ಶುಡ್ ಹ್ಯಾವ್ ಕ್ಯಾಪಿಟಲ್ ಟಿ ಎರಡು ಟಾಲ್ ಜೀನ್ಸ್ಗಳು ಇರಬೇಕು, ಅಥವಾ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮಿನಿಮಮ್ ಒಂದಾದ್ರೂ ಕ್ಯಾಪಿಟಲ್ ಟಿ ಇರಬೇಕು ಅಂತ ಅರ್ಥ ಮಾಡ್ಕೊಳ್ತಾರೆ ಟಾಲ್ ಪ್ಲಾಂಟ್ಸ್ ಆಗಿರ್ಬೇಕು ಅಂತ ಹೇಳಿದ್ರೆ. ಅದೇ ಪ್ಲಾಂಟ್ಸ್ಗಳು ಡ್ವಾರ್ಫ್ ಆಗಿರ್ಬೇಕು ಅಂತ ಹೇಳಿದ್ರೆ ಎರಡೂ ಕೂಡ ಆ ರಿಸೆಸಿವ್ ಫ್ಯಾಕ್ಟರ್ಸ್ಗಳೇ ಆಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಸರಿನಾ? ಸೊ ಈಗ ಪ್ಲಾಂಟ್ಸ್ಗಳೇನಾದ್ರು ಡ್ವಾರ್ಫ್ ಆಗಿರ್ಬೇಕು ಅಂತ ಹೇಳಿದ್ರೆ ಸ್ಮಾಲ್ ಟಿ ಎರಡೂ ಕೂಡ ಸ್ಮಾಲ್ ಟಿ ಆಗಿರ್ಬೇಕು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಸರಿನಾ? ಸೊ ಈ ಕಾರಣಕ್ಕಾಗಿನೇ ಈಗ ಫಸ್ಟ್ ಈ ಪೇರೆಂಟಲ್ ಜನರೇಷನ್ ಇಂದ ಗ್ಯಾಮೇಟ್ಸ್ಗಳು ಫಾರ್ಮ್ ಆಗುವಾಗ ಈ ಅಲ್ಲೀಲ್ಸ್ಗಳು ಸೆಗ್ರಿಗೇಟ್ ಆಗಿದೆ ಅನ್ನೋದನ್ನ ಕೂಡ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಸರಿನಾ? ಸೊ ಇಲ್ಲಿ ಈ ಪ್ಲಾಂಟ್ ಇಂದ ಗ್ಯಾಮೇಟ್ಸ್ಗಳು ಫಾರ್ಮ್ ಆಗುವಾಗ ಯಾವ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗೋದು, ಆ ಗ್ಯಾಮೆಟ್ಸ್ಗಳಲ್ಲಿ ಯಾವ ರೀತಿಯ ಅಲ್ಲೀಲ್ ಇರಬಹುದು ನೋಡಿ. ಪೇರೆಂಟ್ ಜನರೇಷನ್ ಅಲ್ಲಿ ಕ್ಯಾಪಿಟಲ್ ಟಿ ಇದೆ ಅಂತ ಹೇಳಿದ್ರೆ, ಈಗ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಇಲ್ಲಿ ಒಂದೇ ರೀತಿಯಾದ ಗ್ಯಾಮೆಟ್ಸ್ ಫಾರ್ಮ್ ಆಗಕ್ಕೆ ಸಾಧ್ಯ ಅಲ್ವಾ? ಕೇವಲ ಕ್ಯಾಪಿಟಲ್ ಟಿ ಇರುವಂತಹ ಗ್ಯಾಮೆಟ್ ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ. ಅದೇ ರೀತಿ ಇಲ್ಲಿ ಡ್ವಾರ್ಫ್ ಪ್ಲಾಂಟ್ಸ್ಗಳಲ್ಲಿ ಎರಡು ಸ್ಮಾಲ್ ಟಿ ಇದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಸ್ಮಾಲ್ ಟಿ ಇರೋದಕ್ಕೆ ಮಾತ್ರ ಸಾಧ್ಯ. ಹೌದಲ್ವಾ? ಸೊ ಇವೆರಡು ಕಂಪೋಸ್ ಮಾಡಿ ಅಥವಾ ಇವೆರಡು ಫ್ಯೂಸ್ ಆದ್ರೆ F1 ಜನರೇಷನ್ ಅಲ್ಲಿ ಏನ್ ಬರುತ್ತೆ, ಕ್ಯಾಪಿಟಲ್ ಟಿ ಹಾಗೂ ಸ್ಮಾಲ್ ಟಿ ಬರುತ್ತೆ. ಹೌದಲ್ವಾ? ಸೊ ಇವೆರಡರ ಮಿಶ್ರಣದಿಂದ. ಸರಿನಾ? ಸೊ ಇಲ್ಲಿ F1 ಜನರೇಷನ್ ಇಂಡಿವಿಜುವಲ್ಸ್ಗಳು ಯಾಕೆ ಟಾಲ್ ಆಗಿದ್ವು ಅಂತ ಹೇಳಿದ್ರೆ ಕ್ಯಾಪಿಟಲ್ ಟಿ ಇತ್ತಲ್ಲ, ಈ ಕ್ಯಾಪಿಟಲ್ ಟಿ ಇದರ ಸಹಾಯದಿಂದ. ಸೊ ಹಾಗಾಗಿ ಅವರು ಯಾವ ಜೀನ್ ಅಥವಾ ಯಾವ ಕ್ಯಾರೆಕ್ಟರ್ F1 ಜನರೇಷನ್ ನಲ್ಲಿ ಎಕ್ಸ್ಪ್ರೆಸ್ ಆಗಿತ್ತು ಅದನ್ನ ಅವರು ಡಾಮಿನೆಂಟ್ ಟ್ರೇಟ್ ಅಥವಾ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರೆದ್ರು. ಯಾವ ಜೀನ್ ಆ ಡಾಮಿನೆಂಟ್ ಕ್ಯಾರೆಕ್ಟರ್ಗೆ ರೆಸ್ಪಾನ್ಸಿಬಲ್ ಆಗಿತ್ತೋ ಅದನ್ನ ಅವರು ಡಾಮಿನೆಂಟ್ ಜೀನ್ ಅಂತ ಹೇಳಿ ಕರೆದ್ರು. ಹಾಗೆ ಯಾವ ಜೀನ್ ಸಪ್ರೆಸ್ ಆಗಿತ್ತೋ, ಎಕ್ಸ್ಪ್ರೆಸ್ ಆಗಿರ್ಲಿಲ್ವೋ ಅದನ್ನ ಅವರು ರಿಸೆಸಿವ್ ಜೀನ್ ಅಂತ ಹೇಳಿ ಕರೆದ್ರು. ಆ ಕ್ಯಾರೆಕ್ಟರ್ ಅನ್ನ ರಿಸೆಸಿವ್ ಟ್ರೇಟ್ ಅಂತ ಹೇಳಿ ಕರೆದ್ರು. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಅವರು ಕನ್ಕ್ಲೂಡ್ ಮಾಡಿದ್ದು ಫಸ್ಟ್, ಈಗ ಪ್ಲಾಂಟ್ ಟಾಲ್ ಆಗಿರ್ಬೇಕು ಅಂತ ಹೇಳಿದ್ರೆ ಐದರ್ ಇಟ್ ಶುಡ್ ಬಿ ಹ್ಯಾವಿಂಗ್ ಬೋತ್ ಸಿಮಿಲರ್ ಡಾಮಿನೆಂಟ್ ಜೀನ್ಸ್ ಕ್ಯಾಪಿಟಲ್ ಟಿ ಅಥವಾ ಮಿನಿಮಮ್ ಒಂದಾದ್ರೂ ಕ್ಯಾಪಿಟಲ್ ಟಿ ಇರಬೇಕು, ಡಾಮಿನೆಂಟ್ ಜೀನ್ ಇರಬೇಕು, ಆವಾಗ ಪ್ಲಾಂಟ್ಸ್ಗಳು ಟಾಲ್ ಆಗಿರುತ್ತೆ ಅಂತ ಅವರು ಕರೆದ್ರು. ಸರಿನಾ? ಆಗ ಒಂದು ಕ್ಯಾಪಿಟಲ್ ಟಿ ಇದೆಯಲ್ಲ, ಒಂದು ಕ್ಯಾಪಿಟಲ್ ಟಿ ಈವನ್ ಇನ್ ದಿಸ್ ಕಂಡೀಷನ್ ಒಂದು ಕ್ಯಾಪಿಟಲ್ ಟಿ ಈಸ್ ಮೋರ್ ದ್ಯಾನ್ ಎನಫ್ ಟು ಎಕ್ಸ್ಪ್ರೆಸ್ ದ ಟಾಲ್ನೆಸ್. ಓಕೆ, ಅ ಸಿಂಗಲ್ ಕಾಪಿ ಆಫ್ allele ಆಫ್ ಟಿ ಈಸ್ ಎನಫ್ ಟು ಮೇಕ್ ದ ಪ್ಲಾಂಟ್ ಟಾಲ್. ಅದೇ ಪ್ಲಾಂಟ್ ಶಾರ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಬೋತ್ ಅಲೀಲ್ಸ್ ಶುಡ್ ಬಿ ಸ್ಮಾಲ್ ಟಿ. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಯ್ತಲ್ಲಪ್ಪ? ಸೊ ಅದಾದ ನಂತರ ಕ್ಯಾರೆಕ್ಟರ್ಸ್ ಲೈಕ್ ಟಿ, ಯಾವ ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗಿತ್ವೋ ಅಥವಾ ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿತ್ತು ಅದನ್ನ ಕಂಟ್ರೋಲ್ ಮಾಡ್ತಿರುವಂತಹ ಜೀನ್ಸ್ ಏನಿದೆ ಅದನ್ನ ಅವರು ಡಾಮಿನೆಂಟ್ ಜೀನ್ಸ್ ಅಥವಾ ಆ ಎಕ್ಸ್ಪ್ರೆಸ್ ಆಗಿದ್ದಂಥ ಕ್ಯಾರೆಕ್ಟರ್ನ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿ ಕರೆದ್ರು. ಹೌದಾ? ಯಾವ ಜೀನ್ ಸಪ್ರೆಸ್ ಆಗಿತ್ತೋ ಅದನ್ನ ಅವರು ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಹೇಳಿ ಕರೆದ್ರು. ಸೊ ಹೀಗೆ ಅವರು F1 ಜನರೇಷನ್ ನಲ್ಲಿ ಎಲ್ಲಾ ಪ್ಲಾಂಟ್ಸ್ಗಳು ಟಾಲ್ ಆಗಿದೆ ಅನ್ನೋ ಗಮನಿಸಿ F2 ಜನರೇಷನ್ ನಲ್ಲಿ ಮತ್ತೆ ಅವರು ಫಿನೋಟೈಪಿಕ್ ಹಾಗೂ ಜೀನೋಟೈಪಿಕ್ ರೇಷಿಯೋ ಅನ್ನ ಐಡೆಂಟಿಫೈ ಮಾಡ್ತಾರೆ. ಸೊ F2 ಜನರೇಷನ್ ನಲ್ಲಿ ಅವರಿಗೆ 3 ಟಾಲ್ ಪ್ಲಾಂಟ್ಸ್ಗಳು ಕಾಣುತ್ತೆ, ಹಾಗೆ ಒಂದು ಡ್ವಾರ್ಫ್ ಪ್ಲಾಂಟ್ ಕಾಣುತ್ತೆ. ಸೊ ಫಿನೋಟೈಪಿಕ್ ರೇಷಿಯೋ ಅನ್ನ ಅವರು 3:1 ಅಂತ ಹೇಳಿ ಗುರುತಿಸ್ತಾರೆ.
ಸೊ ಈ ರೀತಿಯಾದ ವೇರಿಯೇಷನ್ಸ್ ಯಾಕೆ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳುವಾಗ ಅವರು ಜೀನೋಟೈಪಿಕ್ ರೇಷಿಯೋ ಈ ರೀತಿ ಇರಬಹುದು ಅನ್ನೋದನ್ನ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಸರಿನಾ. ಸೊ ಇಲ್ಲಿ ಒಂದು ಹೋಮೋಜೈಗಸ್ ಟಾಲ್ ಇದೆ, ಹೌದಾ, ಹಾಗೆ ಎರಡು ಹೆಟಿರೋಜೈಗಸ್ ಟಾಲ್ ಇದೆ, ಹಾಗೆ ಒಂದು ಹೋಮೋಜೈಗಸ್ ಡ್ವಾರ್ಫ್ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ತಾರೆ, ಸರಿನಾ. ಸೊ ಇಲ್ಲಿ ಹೋಮೋಜೈಗಸ್ ಅಂತ ಹೇಳಿದ್ರೆ ಏನಪ್ಪಾ, ಹೋಮೋಜೈಗಸ್ ಕಂಡೀಷನ್ ಅಂತ ಹೇಳಿದ್ರೆ ಯಾವಾಗ ಎರಡು ಅಲ್ಲೀಲ್ಸ್ಗಳು ಒಂದೇ ರೀತಿ ಇರುತ್ತೋ ಅಂಥ ಕಂಡೀಷನ್ ಅನ್ನು ನಾವು ಹೋಮೋಜೈಗಸ್ ಕಂಡೀಷನ್ ಅಂತ ಹೇಳಿ ಕರಿತೇವೆ. ಯಾವಾಗ ಅಲ್ಲೀಲ್ಸ್ಗಳು ಬೇರೆ ಬೇರೆಯಾಗಿ ಒಟ್ಟಿಗಿರುತ್ತವೋ, ಹೌದಾ, ಇಂಥ ಸಂದರ್ಭದಲ್ಲಿ ನಾವು ಅವುಗಳನ್ನ ಹೆಟಿರೋಜೈಗಸ್ ಕಂಡೀಷನ್ ಅಂತ ಹೇಳಿ ಕರಿತೇವೆ, ಸರಿನಾ. ಸೊ ಅವ್ರು ಅರ್ಥ ಮಾಡ್ಕೊಳ್ತಾರೆ, F1 ಜನರೇಷನ್ ಅಲ್ಲಿ ಬಂದಿರುವಂತಹ ಇಂಡಿವಿಜುವಲ್ಸ್ಗಳೆಲ್ಲವುಗಳು ಕೂಡ ಹೆಟಿರೋಜೈಗಸ್ ಟಾಲ್ ಆಗಿದೆ, ಯಾಕಂತ ಹೇಳಿದ್ರೆ ಒಂದು ಕ್ಯಾಪಿಟಲ್ ಟಿ ಇದೆ, ಒಂದು ಸ್ಮಾಲ್ ಟಿ ಇದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಆ ಕಾರಣದಿಂದಾಗಿನೇ ಅಲ್ಲಿಂದ ಜೀನ್ ಇಲ್ಲಿಗೆ ಪಾಸ್ ಆಗಿದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಸರಿನಾ. ಸೊ ಇದನ್ನ ಇನ್ನೂ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ಜೆನೆಟಿಕ್ ಡಯಾಗ್ರಾಮ್ ಆಯ್ತು, ಸರಿನಾ. ಸೊ ಇಲ್ಲಿ ಜೀನೋಟೈಪಿಕ್ ರೇಷಿಯೋ ಅರ್ಥ ಆಯ್ತಲ್ಲ ನಿಮಗೆ. ಒಂದು ಹೋಮೋಜೈಗಸ್ ಟಾಲ್ ಪ್ಲಾಂಟ್ ಇದೆ, ಎರಡು ಹೆಟಿರೋಜೈಗಸ್ ಟಾಲ್ ಪ್ಲಾಂಟ್ ಇದೆ, ಒಂದು ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್ ಇದೆ, ಸರಿನಾ. ಸೊ ಇದನ್ನ ನೀವು ಇನ್ನೂ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿ ಪನ್ನೆಟ್ ಸ್ಕ್ವೇರ್ ಹಾಕೊಂಡ್ಬಿಡ್ರಪ್ಪ, ಓಕೆನಾ. ಸೊ ಈ ರೀತಿ ನೋಡಿ, ಈಗ ಫಸ್ಟ್ ಟಾಲ್ ಪ್ಲಾಂಟ್ಸ್ಗಳು ಮತ್ತೆ ಡ್ವಾರ್ಫ್ ಪ್ಲಾಂಟ್ಸ್ಗಳಿದೆ ಅಂತ ಅನ್ಕೊಳ್ಳಿಪ್ಪ, ಓಕೆನಾ. ಸೊ ಪನ್ನೆಟ್ ಸ್ಕ್ವೇರ್ ಹಾಕೊಂಬಿಡಿ ಈ ತರ, ಓಕೆನಾ. ಸೊ ಪನ್ನೆಟ್ ಸ್ಕ್ವೇರ್ ಹಾಕೊಂಬಿಡಿ. ಸೊ ಇಲ್ಲಿ ಕ್ಯಾಪಿಟಲ್ ಟಿ ಬರ್ಕೊಂಬಿಡಿ, ಓಕೆನಾ. ಇಲ್ಲಿ ಸ್ಮಾಲ್ ಟಿ ಹಾಗೆ ಸ್ಮಾಲ್ ಟಿ ಬರ್ಕೊಂಬಿಡಿ, ಓಕೆನಾ. ಅರ್ಥ ಆಯ್ತಲ್ಲ. ಇದು F1 ಜನರೇಷನ್ ಇಂಡಿವಿಜುವಲ್ ಅಂತ ಅನ್ಕೊಳ್ಳಿ, ಓಕೆನಾ. ಇಲ್ಲಿ ಮೇಲ್ ಹಾಗೂ ಫೀಮೇಲ್ ಪ್ಲಾಂಟ್ಸ್ಗಳಿದೆ ಅಂತ ಅರ್ಥ ಮಾಡ್ಕೊಂಬಿಡೋಣ, ಸರಿನಾ. ಓಕೆ, ಸಾರಿ, ನಾನು ಇಲ್ಲಿ ಬರ್ಬಿಟ್ನಾ. ಓಕೆ, ಒನ್ ಸೆಕೆಂಡ್, ಓಕೆ. ಸೊ ಈಗ ಇಲ್ಲಿ ಸ್ಮಾಲ್ ಟಿನ ಬರ್ಕೊಂಬಿಡಿ, ಓಕೆನಾ. ಸ್ಮಾಲ್ ಟಿ ಇಲ್ಲಿ ಮೇಲ್ ಹಾಗೂ ಫೀಮೇಲ್ ಇಂಡಿವಿಜುವಲ್ಸ್ಗಳನ್ನ ನಾವು ಕ್ರಾಸ್ ಮಾಡ್ತಾ ಇದೀವಿ ಅಂತ ಅರ್ಥ, ಓಕೆನಾ. ಸೊ ಈಗ ನಮಗೆ F1 ಜನರೇಷನ್ ಇಂಡಿವಿಜುವಲ್ ಬರಬೇಕು ಅಂತ ಹೇಳಿದ್ರೆ ನೋಡಿ, ಇವೆರಡನ್ನ ಕ್ರಾಸ್ ಮಾಡಿ. ಸೊ ನಮಗೆ ಈ ಪ್ಲಾಂಟ್ಸ್ಗಳಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಂಥದ್ದು ಕೇವಲ ಕ್ಯಾಪಿಟಲ್ ಟಿ ಹಾಗೂ ಸ್ಮಾಲ್ ಟಿ ಎರಡೇ ಸಾಧ್ಯ ಇರೋದಲ್ವಾ. ಸೊ ಹಾಗಾಗಿ F1 ಜನರೇಷನ್ನಲ್ಲಿ ಎಲ್ಲವುಗಳು ಕೂಡ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ನೋಡಿ, ಇದು ಮತ್ತೆ ಇದನ್ನ ಕ್ರಾಸ್ ಮಾಡಿ, ಇದು ಮತ್ತೆ ಇದನ್ನ ಕ್ರಾಸ್ ಮಾಡಿ, ಸಿಂಪಲ್. ನಾನು ಡಾಮಿನೆಂಟ್ ಜೀನ್ ಅನ್ನ ಮೊದಲು ಬರಿತಾ ಇದ್ದೀನಿ ಅಷ್ಟೇನೆ, ಹೌದಾ. ಸೊ ಇಲ್ಲಿ ಅಗೈನ್ ಇದು ಮತ್ತೆ ಇದನ್ನ ಕ್ರಾಸ್ ಮಾಡಿ, ಇದು ಮತ್ತೆ ಇದನ್ನ ಕ್ರಾಸ್ ಮಾಡಿ, ಹೌದಾ. ಇದು F1 ಜನರೇಷನ್ ನಲ್ಲಿ ಎಲ್ಲಾ ಟಾಲ್ ಪ್ಲಾಂಟ್ಸ್ಗಳಾಯ್ತು, ಆಲ್ ಟಾಲ್ ಪ್ಲಾಂಟ್ಸ್. ಫಿನೋಟೈಪಿಕ್ ರೇಷಿಯೋ ಇದು, ಓಕೆನಾ. ಆಲ್ ಟಾಲ್ ಪ್ಲಾಂಟ್ಸ್ ಫಿನೋಟೈಪಿಕ್ ರೇಷಿಯೋ ನೀವು 4:0 ಅಂತನಾದ್ರೂ ಬರಿಬಹುದು, ಆಲ್ ಆರ್ ಟಾಲ್ ಪ್ಲಾಂಟ್ಸ್ ಅಂತನಾದ್ರೂ ಬರಿಬಹುದು, ಸರಿನಾ. ಹಾಗೆ F2 ಜನರೇಷನ್ ಅವರು ಮತ್ತೆ ಈಗ F1 ಜನರೇಷನ್ ಅಲ್ಲಿ ಬಂದಂತ ಇಂಡಿವಿಜುವಲ್ಸ್ಗಳನ್ನ ಮತ್ತೆ ಕ್ರಾಸ್ ಮಾಡಿ F2 ಜನರೇಷನ್ ಆಫ್ ಸ್ಪ್ರಿಂಗ್ ಅನ್ನ ಅವ್ರು ಪಡ್ಕೊಳ್ತಾರಲ್ವಾ. ಹಾಗೆ ಮತ್ತೆ ಪನ್ನೆಟ್ ಸ್ಕ್ವೇರ್ ಹಾಕೊಂಬಿಡಿ, ಓಕೆನಾ. ಸಿಂಪಲ್. ಅಗೈನ್ ಇಲ್ಲಿಯೂ ಕೂಡ ಕ್ಯಾಪಿಟಲ್ ಟಿ ಬರ್ಕೊಳ್ಳಿ, ಸ್ಮಾಲ್ ಟಿ. F1 ಜನರೇಷನ್ದು ಜೀನೋಟೈಪ್ ಅದೇ ಇರೋದಲ್ವಾ. ಸೊ ಅಗೈನ್ ಮತ್ತೆ ಕ್ರಾಸ್ ಮಾಡ್ತಾ ಹೋಗಿ, ಓಕೆನಾ. ಸೊ ಇಲ್ಲಿ ಕ್ಯಾಪಿಟಲ್ ಟಿ ಹಾಗೂ ಸ್ಮಾಲ್ ಟಿ ಬರುತ್ತೆ, ಹೌದಲ್ವಪ್ಪ. ಸೊ ಕ್ಯಾಪಿಟಲ್ ಟಿ ಮತ್ತೆ ಕ್ಯಾಪಿಟಲ್ ಟಿ ಇವೆರಡನ್ನ ಫ್ಯೂಸ್ ಆದ್ರೆ ಕ್ಯಾಪಿಟಲ್ ಬರುತ್ತೆ. ಇದು ಮತ್ತೆ ಇದು ಫ್ಯೂಸ್ ಆದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ, ಹೌದಾ. ಅದೇ ರೀತಿ ಇದು ಮತ್ತೆ ಇದು ಫ್ಯೂಸ್ ಆದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಇದು ಮತ್ತೆ ಇದು ಫ್ಯೂಸ್ ಆದ್ರೆ ಸ್ಮಾಲ್ ಟಿ ಬರುತ್ತೆ, ಹೌದಲ್ಲ. ತುಂಬಾ ಸಿಂಪಲ್. ಅದೇ ರೀತಿ ಈಗ ನೋಡಿ ನೋಡ್ಲಿಕ್ಕೆ. ಸೊ ಇಲ್ಲಿ ಬೈ ದ ವೇ ಫಿನೋಟೈಪ್ ಜೀನೋಟೈಪ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕಲ್ಪಪ್ಪ. ಫಿನೋಟೈಪ್ ಅಂತ ಹೇಳಿದ್ರೆ ಏನಪ್ಪ, ಫಿಸಿಕಲ್ ಅಪಿಯರೆನ್ಸ್. ಜೀನೋಟೈಪ್ ಅಂತ ಹೇಳಿದ್ರೆ ಜೆನೆಟಿಕ್ ಅಪಿಯರೆನ್ಸ್ ಅಥವಾ ಜೆನೆಟಿಕ್ ಮೇಕಪ್. ನೋಡಿದ ತಕ್ಷಣ ಪ್ಲಾಂಟ್ಸ್ಗಳು ಹೇಗೆ ಕಾಣಿಸ್ತಾ ಇದೆ ಅದನ್ನ ನಾವು ಫಿನೋಟೈಪಿಕ್ ರೇಷಿಯೋ ಅಂತ ಹೇಳಿ ಕರಿತೇವೆ. ಅವುಗಳ ಜೆನೆಟಿಕ್ ಮೇಕಪ್ ಹೇಗಿದೆ ಅನ್ನೋದನ್ನ ನಾವು ಜೀನೋಟೈಪಿಕ್ ರೇಷಿಯೋ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ. ಸೊ ಇಲ್ಲಿ ನೋಡಿದ ತಕ್ಷಣ 3 ಟಾಲ್ ಪ್ಲಾಂಟ್ ಆಯ್ತು, ಹಾಗೆ ಒಂದು ಡ್ವಾರ್ಫ್ ಪ್ಲಾಂಟ್ ಇದೆ. ಸೊ ಹಾಗಾಗಿ ಫಿನೋಟೈಪಿಕ್ ರೇಷಿಯೋ ಅವರು ಬರೀತಾರೆ 3:1, 3 ಟಾಲ್ ಪ್ಲಾಂಟ್ಸ್, 1 ಡ್ವಾರ್ಫ್ ಪ್ಲಾಂಟ್. ಹಾಗೆ ಜೀನೋಟೈಪಿಕ್ ರೇಷಿಯೋನ ನಾವು ಗುರುತಿಸುವಾಗ ಜೀನೋಟೈಪ್ ಅವರದ್ದು ಹೇಗಿದೆ ಈ ಪ್ಲಾಂಟ್ಸ್ಗಳದ್ದು ಅಂತ ಹೇಳುವಾಗ ನೋಡಿ 1:2:1. ಒಂದು ಹೋಮೋಜೈಗಸ್ ಟಾಲ್ ಇದೆ, 2 ಹೆಟಿರೋಜೈಗಸ್ ಟಾಲ್ ಇದೆ, 1 ಹೋಮೋಜೈಗಸ್ ಡ್ವಾರ್ಫ್ ಇದೆ ಅಂತ ಅರ್ಥ ಆಯ್ತು, ಸರಿನಾ. ಮೋನೋ ಹೈಬ್ರಿಡ್ ಕ್ರಾಸ್ ಕಂಪ್ಲೀಟ್ ಆಗಿ ಅರ್ಥ ಆಯ್ತಲ್ಲಪ್ಪ, ಓಕೆನಾ. ಸೊ ನಿಮಗೆ ಯಾವುದು ಜೆನೆಟಿಕ್ ಡಯಾಗ್ರಾಮ್ ಈಸಿ ಆಯ್ತು ಅಂದ್ರೆ ಈ ತರ ಜೆನೆಟಿಕ್ ಡಯಾಗ್ರಾಮ್ನಾದ್ರೂ ಬರೀರಿ, ಅಥವಾ ಪೊನೆಟ್ ಸ್ಕ್ವೇರ್ ಈಸಿ ಆಯ್ತು ಅಂತ ಹೇಳಿದ್ರೆ ಈ ತರ ಪೊನೆಟ್ ಸ್ಕ್ವೇರ್ನಾದ್ರೂ ಹಾಕೊಂಡು ನೀವು ಸಾಲ್ವ್ ಮಾಡ್ಬೋದು. ವೆರಿ ಈಸಿ ಕಣ್ರು, ಅರ್ಥ ಆಯ್ತಾ. ನೆಕ್ಸ್ಟ್, ಸೊ ಈ ಎಕ್ಸ್ಪೆರಿಮೆಂಟ್ನ ಸಹಾಯದಿಂದ ಅವರು 2 ಲಾಸ್ಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ದ ಲಾ ಆಫ್ ಡಾಮಿನೆನ್ಸ್ ಅಂಡ್ ದ ಲಾ ಆಫ್ ಸೆಗ್ರಿಗೇಷನ್. ಮಾನೋ ಹೈಬ್ರಿಡ್ ಕ್ರಾಸ್ನಿಂದ ನಾವು 2 ಲಾಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ಬೋದು, ಸರಿನಾ. ಸೊ ಲಾ ಆಫ್ ಡಾಮಿನೆನ್ಸ್ ಪ್ರಕಾರ
ಏನು ದೆರ್ ಮೈಟ್ ಬಿ ಆರ್ ದೆರ್ ಆರ್ 2 alleles ಫಾರ್ ಅ ಜೀನ್. ಹೌದಾ? ಒನ್ ಈಸ್ ಡಾಮಿನೆಂಟ್, ದ ಅದರ್ ಒನ್ ಈಸ್ ರಿಸೆಸಿವ್. ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸಸ್ ಓವರ್ ರಿಸೆಸಿವ್ ಜೀನ್. ಸರಿನಾ? ಇದೇ ಲಾ ಆಫ್ ಡಾಮಿನೆನ್ಸ್. ಸೊ ಜೀನ್ಸ್ಗಳಲ್ಲಿ 2 ರೀತಿಯ ಅಲೀಲ್ಸ್ಗಳಿದೆ. ಆ ಅಲೀಲ್ಸ್ಗಳಲ್ಲಿ ಒಂದು ಡಾಮಿನೆಂಟ್ ಅಲೀಲ್ ಆಗಿದೆ, ಇನ್ನೊಂದು ರಿಸೆಸಿವ್ ಅಲೀಲ್ ಆಗಿದೆ. ಅಥವಾ ಜೀನ್ಸ್ ವಿಲ್ ಬಿ ಹ್ಯಾವಿಂಗ್ ಒನ್ ಡಾಮಿನೆಂಟ್ ಜೀನ್ and the other one is recessive gene. Always dominant gene expresses over recessive gene. ಇದು law of dominance. Simple. ಹಾಗೆ law of segregation. Law of segregation ಏನು ಹೇಳುತ್ತೆ? ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮೇಟ್ಸ್. ಗ್ಯಾಮೇಟ್ಸ್ ಅಂತ ಹೇಳಿದ್ರೆ ರೀಪ್ರೊಡಕ್ಟಿವ್ ಸೆಲ್ಸ್ಗಳು. ರೀಪ್ರೊಡಕ್ಟಿವ್ ಸೆಲ್ಸ್ಗಳೇನೆ ಮತ್ತೆ ಫ್ಯೂಸ್ ಆಗಿ ಝೈಗೋಟನ್ನು ಫಾರ್ಮ್ ಮಾಡಬೇಕಲ್ವಪ್ಪ. ಸೊ ಆ ಗ್ಯಾಮೇಟ್ಸ್ಗಳು ಫಾರ್ಮ್ ಆಗುವಾಗ ಈ ಅಲ್ಲೀಲ್ಸ್ಗಳಿರುತ್ತಲ್ಲ, ಆ ದೇಹದಲ್ಲಿ ಅಲ್ಲೀಲ್ಸ್ಗಳಿರುತ್ತಲ್ಲ, ಆ ಜೀನ್ಸ್ಗಳಿರುತ್ತಲ್ಲ, ಅದು ಸೆಗ್ರಿಗೇಟ್ ಆಗುತ್ತೆ. ಓಕೆನಾ? ಸೊ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮೇಟ್ಸ್ ಅಲ್ಲೀಲ್ಸ್ ಸೆಗ್ರಿಗೇಟ್ ಫ್ರಮ್ ಈಚ್ ಅದರ್ ಆರ್ ಸಪರೇಟ್ ಫ್ರಮ್ ಈಚ್ ಅದರ್. ಸರಿನಾ? ತುಂಬ ಸಿಂಪಲ್. ನೀವೀಗ ನಮ್ಮದೇ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಮಾಡುವಾಗ ನಿಮಗೆ ಅರ್ಥ ಆಗಿತ್ತಲ್ಲ, ಮೇಲಲ್ಲಿ XY ಇರುತ್ತೆ. ಹೌದಾ? ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಐದರ್ ಗ್ಯಾಮೆಟ್ಸ್ ಮೈಟ್ ಕ್ಯಾನ್ ಬಿ ಹ್ಯಾವಿಂಗ್ X ಆರ್ Y ಕ್ರೋಮೋಸೋಮ್. ಇದೇ ರೀತಿ ಸೊ ಇಲ್ಲಿಯೂ ಕೂಡ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಈ ಜೀನ್ಸ್ಗಳಿದೆಯಲ್ಲ, ಈ ಅಲ್ಲಿಲ್ಸ್ಗಳು, ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್ಸ್ ಇದೆಯಲ್ಲ, ಈ ಅಲ್ಲಿಲ್ಸ್ಗಳು ಸಪರೇಟ್ ಆಗುತ್ತೆ, ಸೆಗ್ರಿಗೇಟ್ ಆಗುತ್ತೆ ಅಂತ. ಸರಿನಾ? ಸೊ ಇದು ಲಾ ಆಫ್ ಡಾಮಿನೆನ್ಸ್ ಹಾಗೂ ಲಾ ಆಫ್ ಸೆಗ್ರಿಗೇಷನ್ ಆಯಿತು. ಹಾಗೆ ಇನ್ನೊಂದು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕೂಡ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ವೆನ್ ದೆರ್ ಆರ್ 2 or more genes, ಓಕೆ, ಆ್ಯಂಡ್ ದೇರ್ ಅಲ್ಲಿಲ್ಸ್. ಓಕೆನಾ? ಸೊ ವೆನ್ ದೆರ್ ಆರ್ 2 or more ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಆರ್ ದೇರ್ ಅಂತ ಅನ್ಕೊಳ್ಳಿ. ಸರಿನಾ? ಸೊ those alleles of 2 or more different genes gets assorted into gametes independently. ಯಾವಾಗ ಎರಡಕ್ಕಿಂತ ಹೆಚ್ಚು ಅಲ್ಲೀಲ್ಸ್ಗಳು, ಎರಡಕ್ಕಿಂತ ಹೆಚ್ಚು ಕ್ಯಾರೆಕ್ಟರ್ಸ್ಗಳಿಗೆ ಕಾರಣವಾಗುವಂತಹ ಅಲ್ಲೀಲ್ಸ್ಗಳಿದೆಯೋ ಆ ಅಲ್ಲೀಲ್ಸ್ಗಳು ಗ್ಯಾಮೇಟ್ ಫಾರ್ಮೇಷನ್ ಆಗುವಾಗ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ ಅಂತ ಅವರು ಹೇಳ್ತಾರೆ. ಅದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಅದನ್ನು ನಾವು ಡೈ ಹೈಬ್ರಿಡ್ ಕ್ರಾಸ್ನ ಸಹಾಯದಿಂದ ಅರ್ಥ ಮಾಡ್ಕೊಂಡ್ಬಿಡೋಣ. ಸರಿನಾ? ನೋಡಿ, ಡೈ ಹೈಬ್ರಿಡ್ ಕ್ರಾಸ್ ಅಂತ ಹೇಳಿದ್ರೆ ಇಲ್ಲಿ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಮೆಂಡಲ್ ಅವರು ಕ್ರಾಸ್ ಮಾಡಿದ್ದಾರೆ ಅಂತ ಅರ್ಥ. ಸರಿನಾ? ಸೊ 2 ಪೇರ್ ಆಫ್ ಕ್ರಾಸ್ ಬಿಟ್ವೀನ್ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಈಸ್ ನೋನ್ ಆಸ್ ಡೈ ಹೈಬ್ರಿಡ್ ಕ್ರಾಸ್. ಸರಿನಾ? ಸೊ ಇಲ್ಲಿ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ನಾವು ಸಿಂಪಲ್ ಆಗಿ 2 ಕ್ಯಾರೆಕ್ಟರ್ಸ್ ಅಂತ ಅನ್ಕೊಳ್ಳೋಣ. ಆ 2 ಕ್ಯಾರೆಕ್ಟರ್ಸ್ ಅಲ್ಲಿಯೂ ಕೂಡ 2 ಆಲ್ಟರ್ನೇಟಿವ್ ಫಾರ್ಮ್ಸ್ ಇರುತ್ತೆ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಉದಾಹರಣೆಗೆ ನೋಡಿ, ಸೀಡ್ ಕಲರ್. ಆಯ್ತಾ? ಈ ಸೀಡ್ ಕಲರ್ನಲ್ಲಿ 2 ಫಾರ್ಮ್ ಇದೆ. ಒಂದು ಯೆಲ್ಲೋ ಇದೆ, ಇನ್ನೊಂದು ಗ್ರೀನ್ ಇದೆ. ಸರಿನಾ? ಸೀಡ್ ಕಲರ್. ಓಕೆನಾ? 1 ಕ್ಯಾರೆಕ್ಟರ್ ಆಯ್ತಾ? ಸೊ ಈ 1 ಕ್ಯಾರೆಕ್ಟರ್ ಅಲ್ಲಿ 2 ಆಲ್ಟರ್ನೇಟಿವ್ ಟ್ರೇಟ್ಸ್ ಇದೆ. ಸೀಡ್ ಕಲರ್ನಲ್ಲಿ ಯೆಲ್ಲೋ ಹಾಗೂ ರೌಂಡ್ ಇದೆ. ಅರ್ಥ ಆಯ್ತಾ? ಅದೇ ರೀತಿ ಸೀಡ್ ಸ್ಟ್ರಕ್ಚರ್. ಸೀಡ್ ಸ್ಟ್ರಕ್ಚರ್ ಇದು ಇನ್ನೊಂದು ಕ್ಯಾರೆಕ್ಟರ್ ಆಯ್ತು. ಹೌದಲ್ವಾ? ಇನ್ನೊಂದು ಕ್ಯಾರೆಕ್ಟರ್ ಸೀಡ್ ಸ್ಟ್ರಕ್ಚರ್. ಈ ಸೀಡ್ ಸ್ಟ್ರಕ್ಚರ್ನಲ್ಲಿಯೂ ಕೂಡ 2 ಫಾರ್ಮ್ಸ್ಗಳಿದೆ, 2 ಟ್ರೇಟ್ಸ್ಗಳಿದೆ. ಯಾವ್ಯಾವ್ದದು? ರೌಂಡ್ ಹಾಗೂ ರಿಂಕಲ್ಡ್. ಸರಿನಾ? ಸೊ ಹೀಗಾಗಿ 2 ಕ್ಯಾರೆಕ್ಟರ್ ಅಂತನಾದ್ರೂ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಅಥವಾ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂತನಾದ್ರೂ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಓಕೆನಾ? ನೀವು ತುಂಬಾ ಸಿಂಪಲ್ ಆಗಿ ಒಂದು ಕ್ಯಾರೆಕ್ಟರ್ಗೆ 2 ಟ್ರೇಟ್ಗಳಿದೆ, 2 ಫಾರ್ಮ್ಗಳಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸರಿನಾ? ಸೊ ಅ ಕ್ರಾಸ್ ಬಿಟ್ವೀನ್ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಇಲ್ಲಿ ಯೆಲ್ಲೋ ರೌಂಡ್ ಪ್ಲಾಂಟ್ಸ್ ಕ್ರಾಸ್ಡ್ ವಿತ್ ಗ್ರೀನ್ ರಿಂಕಲ್ಡ್ ಪ್ಲಾಂಟ್ಸ್. ಸೊ ಇದು ಸೀಡ್ ಸ್ಟ್ರಕ್ಚರ್ ಹಾಗೂ ಸೀಡ್ ಕಲರ್ನ 2 ಆಲ್ಟರ್ನೇಟಿವ್ ಫಾರ್ಮ್ಸ್ಗಳು. ರೌಂಡ್ ಯೆಲ್ಲೋ, ಗ್ರೀನ್ ರಿಂಕಲ್ಡ್. ಹೌದಾ? 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಆಯ್ತಾ? ಸೊ ಇದನ್ನ ಅವರು ಕ್ರಾಸ್ ಮಾಡಿದಾಗ ಅವ್ರು ಏನು ಕನ್ಕ್ಲೂಡ್ ಮಾಡಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಸೊ ಮೊದಲು ಗ್ರಿಗರ್ ಜಾನ್ ಮೆಂಡಲ್ ಅವರು ಯೆಲ್ಲೋ ರೌಂಡ್ ಪ್ಲಾಂಟ್ಸ್ಗಳನ್ನ ತೆಗೆದುಕೊಂಡು ಗ್ರೀನ್ ರಿಂಕಲ್ಡ್ ಪ್ಲಾಂಟ್ಸ್ಗಳ ಜೊತೆ ಕ್ರಾಸ್ ಬ್ರೀಡ್ ಮಾಡ್ತಾರೆ. ಸರಿನಾ? ಕ್ರಾಸ್ ಪಾಲಿನೇಷನ್. ಓಕೆನಾ? ಸೊ ಹಾಗೆ ಮಾಡಿದಾಗ F1 ಜನರೇಷನ್ ಅಲ್ಲಿ ಅವರಿಗೆ ಎಲ್ಲಾ ಪ್ಲಾಂಟ್ಸ್ಗಳು ಯೆಲ್ಲೋ ರೌಂಡ್ ಆಗಿ ಸಿಗುತ್ತವೆ. ಸರಿನಾ? ಅಗೈನ್ ಅವರಿಗೆ ಮತ್ತೆ ಯಾಕೆ ಬಂತು ಅನ್ನೋದು ಲೇಟರ್ ಆನ್ ಅವರು ಕನ್ಕ್ಲೂಡ್ ಮಾಡ್ತಾರೆ. ಸರಿನಾ? ಸೊ ಮತ್ತೆ ಈ F1 ಜನರೇಷನ್ ಅಲ್ಲಿ ಬಂದಂತಹ ಇಂಡಿವಿಜುವಲ್ಸ್ಗಳನ್ನ ಸೆಲ್ಫ್ ಪಾಲಿನೇಷನ್ ಮಾಡೋದ್ರ ಮೂಲಕ ಮತ್ತೆ F2 ಜನರೇಷನ್ ಇಂಡಿವಿಜುವಲ್ಸ್ಗಳನ್ನ ಅವರು ಪಡ್ಕೊಳ್ತಾರೆ. ಆಗ ಅವರಿಗೆ ಏನ್ ಕಾಣುತ್ತೆ ಗೊತ್ತಾ? ಸೊ ಇಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಸ್ಗಳು ಪೇರೆಂಟಲ್ ಜನರೇಷನ್ಗೆ
ಹೋಲಿಕೆಯಾಗೋ ರೀತಿ ಇದ್ದೂ ಕೂಡ ಕೆಲವೊಂದಷ್ಟು ಕ್ಯಾರೆಕ್ಟರ್ಸ್ಗಳು ಈ ಎರಡೂ ಪೇರೆಂಟ್ಸ್ಗಳ ಮಿಶ್ರಣವಾಗಿರುತ್ತೆ. ಅಂತ ಹೇಳಿದ್ರೆ ನಾವಿಲ್ಲಿ ತಗೊಂಡಿರೋದು ಯೆಲ್ಲೋ ರೌಂಡ್ ಪ್ಲಾಂಟ್ಸ್ ಮಾತ್ರ, ಆಗ ಜೊತೆಗೆ ಗ್ರೀನ್ ರಿಂಕಲ್ಡ್ ರೌಂಡ್ಸ್ ಅನ್ನ ತಗೊಂಡಿದೀವಿ. ಸೊ ಆದ್ರೆ ಇಲ್ಲಿ ಯೆಲ್ಲೋ ರಿಂಕಲ್ಡ್ ತಗೊಂಡಿದೀವ ನಾವು? ಇಲ್ಲ, ಹೌದಲ್ವಾ? ಗ್ರೀನ್ ರೌಂಡ್ ತಗೊಂಡಿದೀವ ನಾವು? ಇಲ್ಲ. ಆದ್ರೆ F2 ಜನರೇಷನ್ ಅಲ್ಲಿ ಈ ರೀತಿಯಾದ ಕಾಂಬಿನೇಷನ್ಸ್ಗಳು ಕೂಡ ಅವರಿಗೆ ಕಾಣುತ್ತೆ, ಸರಿನಾ? ಸೊ ಇದು ಹೇಗೆ ಅಂತ ಅವ್ರು ಅರ್ಥ ಮಾಡ್ಕೊಳ್ಳುವಾಗ ಮತ್ತೆ ಒನ್ಸ್ ಅಗೈನ್, ಸೊ ಇಲ್ಲಿ ಜೀನೋಟೈಪ್ ಏನಾಗಿರ್ಬೋದು, ಈ ಕಾರಣದಿಂದಾಗಿನೇ ಈ ರೀತಿಯಾದ ಗ್ಯಾಮೆಟ್ಸ್ಗಳು ಅಥವಾ ಈ ರೀತಿಯಾದ ಆಫ್ ಸ್ಪ್ರಿಂಗ್ಸ್ಗಳು ಬಂದಿರಬಹುದು ಅನ್ನೋದನ್ನ ಅವರು ಕನ್ಕ್ಲೂಡ್ ಮಾಡ್ತಾರೆ. ಸೊ ಈಗ ಇಲ್ಲಿ ಎಲ್ಲಾ ಪ್ಲಾಂಟ್ಸ್ಗಳು F1 ಜನರೇಷನ್ ಅಲ್ಲಿ ಯೆಲ್ಲೋ ರೌಂಡ್ ಆಗಿರಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದಾದ್ರೂ ಯೆಲ್ಲೋ ಹಾಗೆ ರೌಂಡ್ ಕ್ಯಾರೆಕ್ಟರ್ಗೆ ಕಾರಣವಾಗುವಂತಹ ಜೀನ್ ಇರಬೇಕಲ್ವಾ? ಸೊ ಇಲ್ಲಿ ಅಗೈನ್ ಸಿಂಪಲ್ ಆಸ್ ಯೂಶುವಲ್, ನೀವು ಮಾನೋ ಹೈಬ್ರಿಡ್ ಕ್ರಾಸ್ ನಲ್ಲಿ ಹೇಗೆ ಹೆಟೆರೋಜೈಗಸ್ ಕಾಂಬಿನೇಷನ್ ಬಂದಿತ್ತೋ ಇಲ್ಲಿಯೂ ಕೂಡ ಅದೇ ರೀತಿಯಾದ ಹೆಟೆರೋಜೈಗಸ್ ಕಾಂಬಿನೇಷನ್ ಬರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಸರಿನಾ? ಸೊ ಈಗ ಪ್ಯೂರ್ ಯೆಲ್ಲೋ ರೌಂಡ್ ನಲ್ಲಿ ಕ್ಯಾಪಿಟಲ್ Y ಹಾಗೂ ಕ್ಯಾಪಿಟಲ್ R ಇರುವಂತಹ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಲಿಕ್ಕೆ ಸಾಧ್ಯ. ಅದೇ ರೀತಿ ಪ್ಯೂರ್ ಗ್ರೀನ್ ರಿಂಕಲ್ಡ್ ನಲ್ಲಿ ನೋಡಿ ಸ್ಮಾಲ್ y ಹಾಗೂ ಸ್ಮಾಲ್ r ಇರುವಂತ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಲಿಕ್ಕೆ ಮಾತ್ರ ಸಾಧ್ಯ. ಇವೆರಡರ ಮಿಶ್ರಣದಿಂದ ಏನ್ ಸಿಗ್ತಾ ಇದೆ? ಕ್ಯಾಪಿಟಲ್ Y ಸ್ಮಾಲ್ y, ಕ್ಯಾಪಿಟಲ್ R ಸ್ಮಾಲ್ r ಸಿಗ್ತಾ ಇದೆ. ಇದು ಹೆಟೆರೋಜೈಗಸ್ ಯೆಲ್ಲೋ ರೌಂಡ್ ಆಯ್ತು, ಹೌದಾ? ಸೊ ಯಾವ ಕ್ಯಾರೆಕ್ಟರ್ F1 ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆಯೋ ಅದನ್ನ ಅವರು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿ ಕರೆದ್ರು. ಯಾವ ಜೀನ್ಸ್ಗಳು ಈ ಡಾಮಿನೆಂಟ್ ಕ್ಯಾರೆಕ್ಟರ್ಗೆ ಕಾರಣವಾಗಿದೆಯೋ ಅದನ್ನ ಅವರು ಡಾಮಿನೆಂಟ್ ಜೀನ್ಸ್ಗಳು ಅಂತ ಹೇಳಿ ಕರೆದ್ರು. ಅರ್ಥ ಆಗ್ತಿದೆಯಲ್ಲಪ್ಪ, ಸರಿನಾ? ಸೊ ಇಲ್ಲಿ F1 ಜನರೇಷನ್ ನಲ್ಲಿ ಎಲ್ಲವೂ ಯೆಲ್ಲೋ ರೌಂಡ್ ಆಗಿರ್ಲಿಕ್ಕೆ ಕಾರಣ ಈ ಮಿಶ್ರಣ, ಸರಿನಾ? ಯಾಕಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ದೋಸ್ ಡಾಮಿನೆಂಟ್ ಜೀನ್ಸ್, ಯೆಲ್ಲೋ ಹಾಗೂ ರೌಂಡ್ ಅನ್ನುವ ಜೀನ್, ಸರಿನಾ? ಸೊ ಈಗ F1 ಜನರೇಷನ್ ಇಂಡಿವಿಜುವಲ್ಸ್ಗಳನ್ನ ಮತ್ತೆ ಅವರು ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಅವರಿಗೆ ಈ 16 ಕಾಂಬಿನೇಷನ್ಸ್ಗಳು ಸಿಕ್ಕತ್ವೆ, ಸರಿನಾ? ಅಫ್ಕೋರ್ಸ್ ಮತ್ತೆ ಜಾಸ್ತಿ ಕಾಂಬಿನೇಷನ್ಸ್ಗಳು ಬರುವ ಸಾಧ್ಯತೆ ಇದೆ, ಸರಿನಾ? ಅಂತ ಹೇಳಿದ್ರೆ ಇಲ್ಲಿ ನಾವು ಜಸ್ಟ್ 16 ಪಾಸಿಬಿಲಿಟೀಸ್ಗಳನ್ನ ಮಾತ್ರ ನಾವಿಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ, ಸರಿನಾ? ಓಕೆ. ಸೊ ಈಗ F2 ಜನರೇಷನ್ ನಲ್ಲಿ ಫಾರ್ಮ್ ಆಗುವಂತಹ ಗ್ಯಾಮೆಟ್ಸ್ಗಳಿದೆಯಲ್ಲ ಅವು ಯಾವ ಅಂತ ಅರ್ಥ ಮಾಡ್ಕೊಂಬರೋಣ. ಸರಿ, ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ಕ್ಯಾಪಿಟಲ್ Y ಸ್ಮಾಲ್ y, ಕ್ಯಾಪಿಟಲ್ R ಸ್ಮಾಲ್ r ಇದೆ ಅಂತ ಅನ್ಕೊಳ್ಳಿ. ಸೊ ಇದರಿಂದ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಎಷ್ಟು ಪಾಸಿಬಿಲಿಟೀಸ್ಗಳಿದೆ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ಕ್ಯಾಪಿಟಲ್ Y ಹಾಗೂ ಕ್ಯಾಪಿಟಲ್ R ಫಾರ್ಮ್ ಆಗಬಹುದಾ ಒಂದು ಗ್ಯಾಮೆಟ್ನಲ್ಲಿ? ನಿಮಗೆ ಸ್ವಲ್ಪ ಡಾರ್ಕ್ ಆಗಿ ಕಾಣಲಿ ಅಂತ ನಾನು ಇದನ್ನು ಬಳಸ್ತಾ ಇದ್ದೀನಿ, ಓಕೆನಾ? ಸೊ ಇಲ್ಲಿ ನೋಡ್ಕೊಳ್ಳಿ, ಈಗ ಕ್ಯಾಪಿಟಲ್ Y ಹಾಗೂ ಕ್ಯಾಪಿಟಲ್ R ಫಾರ್ಮ್ ಆಗಬಹುದಾ? ಸೊ ಇಲ್ಲಿ ನೋಡಿ, ಕ್ಯಾಪಿಟಲ್ Y ಹಾಗೂ ಕ್ಯಾಪಿಟಲ್ R ಫಾರ್ಮ್ ಆಗೋದು ಇದು ಒಂದು ಪಾಸಿಬಿಲಿಟಿ. ಹಾಗೆ ಕ್ಯಾಪಿಟಲ್ Y ಸ್ಮಾಲ್ r ಫಾರ್ಮ್ ಆಗಬಹುದಾ? ಇದು ಒಂದು ಪಾಸಿಬಿಲಿಟಿ, ಹೌದಾ? ಅದೇ ರೀತಿ ಸ್ಮಾಲ್ y ಕ್ಯಾಪಿಟಲ್ R ಫಾರ್ಮ್ ಆಗಬಹುದಾ? ಇದು ಒಂದು ಪಾಸಿಬಿಲಿಟಿ. ನಂತರ ಸ್ಮಾಲ್ y ಸ್ಮಾಲ್ r ಫಾರ್ಮ್ ಆಗಬಹುದಾ? ಇದು ಒಂದು ಪಾಸಿಬಿಲಿಟಿ, ಹೌದಲ್ವಾ? ಸೊ ಇಲ್ಲೇ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ವೆನ್ ದರ್ ಆರ್ ಅಲ್ಲೀಲ್ಸ್ ಆಫ್ 2 or more ಜೀನ್ಸ್, ಈ ಅಲ್ಲೀಲ್ಸ್ಗಳು ಗ್ಯಾಮೆಟ್ಸ್ಗಳ ಫಾರ್ಮೇಷನ್ ಆಗುವಾಗ ಇಂಡಿಪೆಂಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಥವಾ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗ್ತಾ ಇದೆ ಅಂತ ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಈ ಕ್ಯಾಪಿಟಲ್ Y ಇದ್ದಿದ್ದು ಈ ಕ್ಯಾಪಿಟಲ್ R ಜೊತೆನಾದ್ರೂ ಹೋಗಿ ಫಾರ್ಮ್ ಆಗ್ಬಹುದು ಗ್ಯಾಮೆಟ್ಸ್ಗಳಲ್ಲಿ, ಅಥವಾ ಸ್ಮಾಲ್ r ಜೊತೆ ಆದ್ರೂ ಹೋಗಿ ಗ್ಯಾಮೆಟ್ಸ್ ಫಾರ್ಮ್ ಆಗ್ಬಹುದು, ಹೌದಾ? ಅದೇ ರೀತಿ ಈ ಸ್ಮಾಲ್ y ಇದ್ದಿದ್ದು ಕ್ಯಾಪಿಟಲ್ R ಜೊತೆನಾದ್ರೂ ಸೇರ್ಕೊಂಡು ಗ್ಯಾಮೆಟ್ಸ್ಗಳಲ್ಲಿ ಹೋಗ್ಬೋದು, ಅಥವಾ ಸ್ಮಾಲ್ r ಜೊತೆನಾದ್ರೂ ಹೋಗಿ ಗ್ಯಾಮೆಟ್ಸ್ಗಳಲ್ಲಿ ಹೋಗ್ಬೋದು. ಅರ್ಥ ಆಗ್ತಿದೆಯಲ್ಲಪ್ಪ? ಇದನ್ನೇ ನಾವು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳಿ ಕರಿತೇವೆ, ಸರಿನಾ? ಅಥವಾ ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ಅಸಾರ್ಟೆಡ್ ಇಂಡಿಪೆಂಡೆಂಟ್ಲಿ. ಸಿಂಪಲ್, ಅರ್ಥ ಆಗ್ತಿದೆಯಲ್ಲ? ಈ ರೀತಿಯಾಗಿ ಪಾಸಿಬಲ್ ಗ್ಯಾಮೆಟ್ಸ್ಗಳು ಬರುವಂತ ಸಾಧ್ಯತೆ ಇದೆ, ಸರಿನಾ? ಸೊ ಈಗ ಎರಡು F1 ಇಂಡಿವಿಜುವಲ್ಸ್ಗಳನ್ನ ನಾವು ತೆಗೆದುಕೊಂಡು ಮತ್ತೆ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ನಮಗೆ ಯಾವ ಕಾಂಬಿನೇಷನ್ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ಸೊ ಪಾಸಿಬಲ್ ಗ್ಯಾಮೆಟ್ಸ್ ಅರ್ಥ ಆಯ್ತಲ್ಲ? ಕ್ಯಾಪಿಟಲ್ Y ಇರಬಹುದು ಅಥವಾ ಕ್ಯಾಪಿಟಲ್ R ಇರಬಹುದು, ಸ್ಮಾಲ್ y ಅಥವಾ ಕ್ಯಾಪಿಟಲ್ R ಬರಬಹುದು, ಕ್ಯಾಪಿಟಲ್ Y ಸ್ಮಾಲ್ r ಬರಬಹುದು, ಅಥವಾ ಸ್ಮಾಲ್ y ಸ್ಮಾಲ್ r ಬರಬಹುದು, ಸರಿನಾ? ಅದೇ ರೀತಿ ಈ ಕಡೆನೂ ಕೂಡ ತಗೊಂಡಿದ್ದೀವಿ, ಓಕೆನಾ? ಕ್ಯಾಪಿಟಲ್ Y ಸ್ಮಾಲ್ y, ಕ್ಯಾಪಿಟಲ್ Y ಕ್ಯಾಪಿಟಲ್ R, ಸ್ಮಾಲ್ y ಕ್ಯಾಪಿಟಲ್ R, ಓಕೆನಾ? ಸೊ ಈ ರೀತಿಯಾಗಿ ಇವೆರಡನ್ನ ಇವಾಗ ಮತ್ತೆ ಕ್ರಾಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕ್ಯಾಪಿಟಲ್ Y ಕ್ಯಾಪಿಟಲ್ R ಕ್ರಾಸ್ಡ್ ವಿತ್ ಕ್ಯಾಪಿಟಲ್ Y ಕ್ಯಾಪಿಟಲ್ R. ಸೊ ಇಲ್ಲಿ ಅಗೈನ್ y y r r ಕಾಂಬಿನೇಷನ್ ಬಂತು. ಅದೇ ರೀತಿ ಕ್ಯಾಪಿಟಲ್ Y
ಮತ್ತೆ ಇಲ್ಲಿ ಸ್ಮಾಲ್ ವೈ ಇದೆ, ಹೌದಾ? ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಈ ರೀತಿಯಾಗಿ ಒಂದನ್ನೊಂದು ಕ್ರಾಸ್ ಮಾಡ್ತಾ ಹೋಗೋದು. ಅರ್ಥ ಆಯ್ತಲ್ಲಪ್ಪ? ಸೊ ಅದೇ ರೀತಿ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಬಂದಿದೆ. ಸೊ ಇಲ್ಲಿ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಇದೆ, ಬರೀರಿ ಮತ್ತೆ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸಿಂಪಲ್. ಅದೇ ರೀತಿ ಇದು ಮತ್ತೆ ಇದು ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸಿಂಪಲ್. ಸೊ ಈ ರೀತಿಯಾಗಿ ನೀವು ಕಾಂಬಿನೇಷನ್ಸ್ಗಳನ್ನ ಬರ್ಕೊಳ್ತಾ ಹೋಗೋದು. ಅಗೈನ್ ಇಲ್ಲಿಯೂ ಕೂಡ ಸ್ಮಾಲ್ ವೈ ಕ್ಯಾಪಿಟಲ್ ಆರ್, ಹೌದಾ? ಸೊ ಯಾವಾಗಲೂ ನಾವು ಡಾಮಿನೆಂಟ್ ಜೀನ್ ಅನ್ನ ಫಸ್ಟ್ ಬರೆದ್ರೆ ಇಟ್ ಈಸ್ ಈಸಿ ಫಾರ್ ಅಸ್ ಟು ಐಡೆಂಟಿಫೈ. ಅಂಡ್ ಮೋರ್ ಓವರ್ ಡಾಮಿನೆಂಟ್ ಜೀನ್ ಅನ್ನ ನಾವು ಯಾಕೆ ಫಸ್ಟ್ ಬರಿತೀವಿ ಅಂತ ಹೇಳಿದ್ರೆ ಇಟ್ ಎಕ್ಸ್ಪ್ರೆಸಸ್, ಹೌದಲ್ವಾ? ಸೊ ಆ ಕಾರಣಕ್ಕಾಗಿ ನಾವು ಡಾಮಿನೆಂಟ್ ಜೀನ್ ಅನ್ನ ಫಸ್ಟ್ ಬರಿತಾ ಇದೀವಿ ಅಷ್ಟೇ. ಅರ್ಥ ಆಗ್ತಿದ್ದಿಲ್ಲಪ್ಪ? ಸೊ ಒಂದು ಡಾಮಿನೆಂಟ್ ಜೀನ್ ಇದ್ರೆ ಸಾಕು, ಅದು ಎಕ್ಸ್ಪ್ರೆಸ್ ಆಗಿದೆ ಅಂತ ಅರ್ಥ. ಅಗೈನ್ ಇಲ್ಲಿ ನೋಡಿ ಸ್ಮಾಲ್ ವೈ ನೋಡಿ, ಇವಾಗ ಯಾವಾಗ ಈ ರಿಸೆಸಿವ್ ಟ್ರೇಟ್ಸ್ಗಳು ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇರುತ್ತೋ ಅಂತ ಸಂದರ್ಭದಲ್ಲಿ ಮಾತ್ರ ಆ ರಿಸೆಸಿವ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆನಾ? ಯಾವಾಗ ಸ್ಮಾಲ್ ವೈ ಬಂತೋ ಆಗ ಈ ಸೀಡ್ಸ್ಗಳು ಗ್ರೀನ್ ಆಗ್ಬಿಟ್ವು, ಹೌದಾ? ಬಟ್ ಇಲ್ಲಿ ಎರಡು ಕ್ಯಾಪಿಟಲ್ ಆರ್ ಇದೆ, ಎರಡೂ ಕೂಡ ಡಾಮಿನೆಂಟ್ ರೌಂಡ್ ಜೀನ್ಸ್ಗಳಿದೆ. ಸೊ ಹಾಗಾಗಿ ಸೀಡ್ ಸ್ಟ್ರಕ್ಚರ್ ರೌಂಡ್ ಆಯ್ತು, ಆದರೆ ಕಲರ್ ಗ್ರೀನ್ ಆಯ್ತು. ಇದು ಎರಡರ ಕಾಂಬಿನೇಷನ್, ಹೌದಲ್ವಾ? ಪೇರೆಂಟಲ್ ಜನರೇಷನ್ ನ ಕಾಂಬಿನೇಷನ್ ಗ್ರೀನ್ ರೌಂಡ್. ಅರ್ಥ ಆಯ್ತಾ? ಅದೇ ರೀತಿ ಸೊ ಈ ರೀತಿ ಕ್ರಾಸ್ ಮಾಡ್ತಾ ಒಟ್ಟು ಫಾರ್ಮ್ ಆದಂಥ 16 ಪಾಸಿಬಲ್ ಗ್ಯಾಮೆಟ್ಸ್ಗಳ ಐ ಮೀನ್ 16 F2 ಇಂಡಿವಿಜುವಲ್ಸ್ಗಳಲ್ಲಿ ಒಟ್ಟು 9 ಹೋಮೋಸೈಗಸ್ ಸಾರಿ 9 ಯೆಲ್ಲೋ ರೌಂಡ್ ಪ್ಲಾಂಟ್ಸ್ಗಳು ಸಿಕ್ಕತ್ವೆ, 3 ಗ್ರೀನ್ ರೌಂಡ್ ಪ್ಲಾಂಟ್ಸ್ಗಳು ಸಿಕ್ಕತ್ತೆ, 3 ಯೆಲ್ಲೋ ರಿಂಕಲ್ಡ್ ಪ್ಲಾಂಟ್ಸ್ಗಳು ಸಿಕ್ಕತ್ತೆ. ಅಗೇನ್ ಕಾಂಬಿನೇಷನ್ ರೀಕಾಂಬಿನೆಂಟ್ಸ್, ಹಾಗೆ 1 ಗ್ರೀನ್ ರಿಂಕಲ್ಡ್ ಪ್ಲಾಂಟ್ ಸಿಗುತ್ತೆ. ಸೊ ಇದು F2 ಜನರೇಷನ್ ಅಲ್ಲಿ ಬಂದಂತ ಇಂಡಿವಿಜುವಲ್ಸ್ಗಳ ಫಿನೋಟೈಪಿಕ್ ರೇಷಿಯೋ ಆಗಿತ್ತು. ಅರ್ಥ ಆಗ್ತಿದ್ಯಾ? ನೋಡಿದ ತಕ್ಷಣ ನಮಗೆ ಆ 16 ಇಂಡಿವಿಜುವಲ್ಸ್ಗಳಲ್ಲಿ 9 ಯೆಲ್ಲೋ ರೌಂಡ್ ಪ್ಲಾಂಟ್ಸ್ಗಳು ಕಾಣಿಸಿದ್ವು, 3 ಗ್ರೀನ್ ರೌಂಡ್ ಪ್ಲಾಂಟ್ಸ್ಗಳು ಸಿಕ್ಕಿದ್ವು, ಹಾಗೆ 3 ಯೆಲ್ಲೋ ರಿಂಕಲ್ಡ್ ಪ್ಲಾಂಟ್ಸ್ಗಳು ಕಾಣಿಸಿದ್ವು, ಹಾಗೆ 1 ಗ್ರೀನ್ ರಿಂಕಲ್ಡ್ ಪ್ಲಾಂಟ್ ಸಿಕ್ತು. ಸರಿನಾ? ಸೊ ಇಲ್ಲಿ ನಾವು ಜೀನೋಟೈಪಿಕ್ ರೇಷಿಯೋ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಕಲಿತಾ ಇಲ್ಲ. ಕ್ಲಾಸ್ 10th ಅಲ್ಲಿ ನಾವು ಕಲಿತಾ ಇಲ್ಲ, ಕ್ಲಾಸ್ 12th ನಲ್ಲಿ ನಾವು ಕಲಿತೀವಿ. ಹೇಗೆ ಗೊತ್ತಾ? ಹೋಮೋಸೈಗಸ್ ಎಲ್ಲೋ, ಹೋಮೋಸೈಗಸ್ ರೌಂಡ್, ಓಕೆನಾ? ಹೆಟಿರೋಸೈಗಸ್ ಎಲ್ಲೋ, ಹೋಮೋಸೈಗಸ್ ರೌಂಡ್. ಅದೇ ರೀತಿ ಹೋಮೋಸೈಗಸ್ ಎಲ್ಲೋ, ಹೆಟಿರೋಸೈಗಸ್ ರೌಂಡ್. ಈ ರೀತಿಯಾಗಿ ನಾವು ಮಾಡ್ತಾ ಹೋದಾಗ ನಮಗೆ ಜೀನೋಟೈಪಿಕ್ ರೇಷಿಯೋ ಹೆಚ್ಚಿನದಾಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಸಿಗುತ್ತೆ ನಮಗೆ. ಓಕೆನಾ? ಸೊ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಕಿಲ್ಲ ಸದ್ಯಕ್ಕೆ 10th ಅಲ್ಲಿ. ಓಕೆನಾ? ಸೊ ಈಗ ನಿಮ್ಗೆ ಅರ್ಥ ಆಯ್ತಲ್ಲ, ನಮಗೆ ಡೈಹೈಬ್ರಿಡ್ ಕ್ರಾಸ್ನ ಮೂಲಕ ನಾವು ಕಲಿಬೇಕಾಗಿರೋ 2 ಮುಖ್ಯವಾದ ಅಂಶಗಳು ಅಂತ ಹೇಳಿದ್ರೆ, ನಮಗೆ ಡೈಹೈಬ್ರಿಡ್ ಕ್ರಾಸ್ನಲ್ಲಿ ಹೇಗೆ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಅಲೀಲ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸರಿನಾ? ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್, ಓಕೆನಾ, ಪರ್ಟಿಕ್ಯುಲರ್ಲಿ ವೆನ್ ದರ್ ಆರ್ 2 or more genes, ಓಕೆನಾ, ಅಥವಾ ಅಲೀಲ್ಸ್, ವೆನ್ ದರ್ ಆರ್ ಅಲೀಲ್ಸ್ ಫಾರ್ 2 or more genes, ಓಕೆನಾ, ಅಂತ ಸಂದರ್ಭದಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಈ ಅಲೀಲ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. 1 ಪಾಯಿಂಟ್ ಆಯ್ತಾ? ಅದಾದ ನಂತರ F2 ಜನರೇಷನ್ ನಲ್ಲಿ ಗ್ರೆಗರ್ ಜಾನ್ ಮೆಂಡಲ್ ಅವರು ಪಡ್ಕೊಂಡಂತ ಫಿನೋಟೈಪಿಕ್ ರೇಷಿಯೋ ಏನು ಅಂತ ಹೇಳಿದ್ರೆ ಅದು 9:3:3:1. ಇದೆರಡು ಮುಖ್ಯವಾಗಿ ನಮಗೆ ಕಲಿಬೇಕಿರೋದು 10th ನಲ್ಲಿ. ಅರ್ಥ ಆಯ್ತಲ್ಲಪ್ಪ? ಡೈಹೈಬ್ರಿಡ್ ಕ್ರಾಸ್ ಅರ್ಥ ಆಯ್ತಲ್ಲ ನಿಮಗೆ? ಸೊ ಅಗೈನ್ ಅವರು ಅಬ್ಸರ್ವೇಷನ್ ನಾನು ಹೇಳಿದ್ದೀನಿ, ಹೌದಾ? ಕನ್ಕ್ಲೂಷನ್ಸ್ ಏನಾಯ್ತು? ಕನ್ಕ್ಲೂಷನ್ಸು ರೌಂಡ್ ಹಾಗೂ ಯೆಲ್ಲೋ ಸೀಡ್ಸ್ಗಳು ಡಾಮಿನೆಂಟ್ ಕ್ಯಾರೆಕ್ಟರ್ಸ್, ಅಥವಾ ರೌಂಡ್ ಹಾಗೂ ಯೆಲ್ಲೋ ಕ್ಯಾರೆಕ್ಟರ್ಗಳು ಡಾಮಿನೆಂಟ್ ಕ್ಯಾರೆಕ್ಟರ್ಗಳು ಅಂತ ಹೇಳಿ ಗೊತ್ತಾಯ್ತು, ಹೌದಾ? ಹಾಗೆ ಅಕರೆನ್ಸ್ ಆಫ್ ನ್ಯೂ ಫಿನೋಟೈಪಿಕ್ ಕಾಂಬಿನೇಷನ್ಸ್, ಇಲ್ಲಿ ಈ ಪೇರೆಂಟಲ್ ಜನರೇಷನ್ನ 2 ಮಿಶ್ರಣ ಬಂತಲ್ಲ, ರೀಕಾಂಬಿನೆಂಟ್ಸ್ ಬಂತಲ್ಲ. ಉದಾಹರಣೆಗೆ ನೋಡಿ, ಗ್ರೀನ್ ರೌಂಡ್ ಆಗಿರಬಹುದು ಅಥವಾ ಯೆಲ್ಲೋ ರಿಂಕಲ್ಡ್ ಆಗಿರಬಹುದು. ಇದೆರಡು ಕಾಂಬಿನೇಷನ್ ಅಲ್ವಾ? ಈ ರೀತಿಯಾದ ನ್ಯೂ ಕಾಂಬಿನೇಷನ್ ಬರಲಿಕ್ಕೆ ಏನು ಕಾರಣ ಅಂತ ಅವರು ತಿಳ್ಕೊಳ್ಳುವಾಗ, ದಟ್ ಮೀನ್ಸ್ the possibility of getting or the occurrence of new phenotypic features are because of the genes that are assorted independently. Sarina? That the genes for round and yellow seeds are assorted independently of each other. ಈ ಜೀನ್ಸ್ ಇದೆಯಲ್ಲಪ್ಪ, ಯೆಲ್ಲೋಗೆ ಕಾರಣವಾಗುವಂಥ ಜೀನ್ಸ್ ಹಾಗೆ ರೌಂಡ್ಗೆ ಕಾರಣವಾಗುವಂಥ ಜೀನ್ಸ್, ಇವೆರಡೂ ಕೂಡ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗಿರೋದ್ರಿಂದಾನೇ ಈ 2ರ ಮಿಶ್ರಣ ನಮಗೆ, ಅಂದರೆ ಪೇರೆಂಟಲ್ ಜನರೇಷನ್ನ 2ರ ಮಿಶ್ರಣ ನಮಗೆ ಸಿಕ್ಕಿದೆ ಅಂತ ಅರ್ಥ.
ಓಕೆನಾ? ಕನ್ಫ್ಯೂಸ್ ಆಯ್ತಾ? ತುಂಬ ಸಿಂಪಲ್ಲಾಗಿ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಓಕೆನಾ? ಅರ್ಥ ಮಾಡ್ಕೊಳ್ಬೇಕಿರೋ ಕಾನ್ಸೆಪ್ಟ್ ಇಷ್ಟೇನೆ. ಯಾವಾಗ ಎರಡಕ್ಕಿಂತ ಹೆಚ್ಚು ಕ್ಯಾರೆಕ್ಟರ್ಸ್ಗಳು ಇದೆಯೋ ಅಲ್ಲಿ ಎರಡು ಪೇರ್ ಆಫ್ ಅಲ್ಲೀಲ್ಸ್ಗಳಿರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಆ ಅಲ್ಲೀಲ್ಸ್ಗಳು ಗ್ಯಾಮೇಟ್ಸ್ಗಳು ಫಾರ್ಮ್ ಆಗುವಾಗ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ, ವೆದರ್ ಇಟ್ ಈಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್ ಆರ್ ಅ ರಿಸೆಸಿವ್ ಕ್ಯಾರೆಕ್ಟರ್. ಆ ಎರಡೂ ಕ್ಯಾರೆಕ್ಟರ್ಗಳಿಗೆ ಕಾರಣವಾಗುವಂತಹ ಜೀನ್ಸ್ಗಳೇನಿದೆ, ಅಲ್ಲೀಲ್ಸ್ಗಳೇನಿದೆ, ಅವೆರಡೂ ಕೂಡ ಅವುಗಳು ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ. ಓಕೆನಾ? ಇಲ್ಲಿ ತೋರಿಸಿದ್ನಲ್ಲ ಈ ರೀತಿಯಾಗಿ. ಆ ಕಾರಣದಿಂದಾಗಿನೇ ಇಲ್ಲಿ ಆ ಜೆನೆಟಿಕ್ ಮಿಕ್ಸಿಂಗ್ ಅಪ್ ಅನ್ನೋದು ಕಂಡು ಬರುತ್ತೆ. ಆ ಕಾರಣದಿಂದ ನ್ಯೂ ಕಾಂಬಿನೇಷನ್ಸ್ಗಳನ್ನು ಕೂಡ ನಾವು ಡೈಹೈಬ್ರಿಡ್ ಕ್ರಾಸ್ನಲ್ಲಿ ಗಮನಿಸಬಹುದು. ಅರ್ಥ ಆಯ್ತಲ್ಲಪ್ಪ? ಡೈಹೈಬ್ರಿಡ್ ಕ್ರಾಸ್ ಇಷ್ಟೇನೆ, ತುಂಬ ಸಿಂಪಲ್. ಓಕೆನಾ? ಡೈಹೈಬ್ರಿಡ್ ಕ್ರಾಸ್ ಅಂದರೆ ಏನು? ಡೈಹೈಬ್ರಿಡ್ ಕ್ರಾಸ್ನಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಅಲ್ಲೀಲ್ಸ್ಗಳು ಹೇಗೆ ಅಸಾರ್ಟ್ ಆಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಯಾಕೆ ಈ ನ್ಯೂ ಕಾಂಬಿನೇಷನ್ ಬಂತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸರಿನಾ? ಅರ್ಥ ಆಯ್ತಲ್ಲಪ್ಪ? ಐ ಹೋಪ್ ನಿಮಗೆ ಡೈಹೈಬ್ರಿಡ್ ಕ್ರಾಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆನಾ? ನೋಡೋಣ ಮತ್ತೊಮ್ಮೆ. ನಾನು ಅಟ್ ಲಾಸ್ಟ್ ನಾವು ರಿವಿಷನ್ ಮಾಡ್ತೀವಲ್ಲ, ಕ್ವೆಶನ್ಸ್ ಪೇಪರ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ತೀವಲ್ವಾ, ಆಗ ಮತ್ತೆ ಇನ್ನೊಮ್ಮೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಅರ್ಥ ಆಗಿದೆಯೋ ಅಥವಾ ಇನ್ನೂ ಡೌಟ್ಸ್ ಇದೆಯೋ ಅದನ್ನು ನನಗೆ ಕಮೆಂಟ್ ಬಾಕ್ಸಿನಲ್ಲಿ ನೀವು ತಿಳಿಸ್ಬೇಕು. ಅರ್ಥ ಆಯ್ತಲ್ಲಪ್ಪ? ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಸಜೆಷನ್ಸ್ಗಳೊಂದಿಗೆ, ಇನ್ನೊಂದಷ್ಟು ಸ್ಟ್ರಾಟಜೀಸ್ಗಳೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಓಕೆನಾ? ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.